ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಲಿಂಬಿಕಾಯಿ ಉಪ್ಪಿನಕಾಯಿ ಮಾಡಾಕತ್ತೀನಿ ರೀ. ಇದಕ್ಕೇನು ಒಗ್ಗರ್ಣೆ ಎಣ್ಣೆ ಅದು ಏನೂ ಅವಶ್ಯಕತೆ ಇಲ್ಲ ನೋಡಿರಿ. ಕೇವಲ ಉಪ್ಪು, ಬೆಲ್ಲ ಹಾಗೆ ಅಚ್ಚ ಖಾರದ ಪುಡಿ ಇದ್ರೆ ಸಾಕು ನೋಡಿರಿ. ಎಷ್ಟು ರುಚಿಯಾಗತ್ತೆ, ಭಾರಿ ರುಚಿಯಾಗಿ ಬರ್ತದೆ ರೀ. ನಾನು ಈ ಸೈಜಿಂದ ಲಿಂಬಿಕಾಯಿ ತೊಗೊಂಡಿದ್ದೀನಿ. ನಾನು ಒಂದು 18 ಇಂದ 20 ಲಿಂಬಿಕಾಯಿ ಅದಾವೆ ನೋಡಿರಿ. ಇದನ್ನ ತೊಗೊಂಡು ಇದ್ರೊಳಗೆ ಡಸ್ಟ್ ಅದು ಇರ್ತದಲ್ಲ ರೀ, ಹಾಗಾಗಿ ಸ್ವಚ್ಛಂಗೆ ಒರೆಸ್ಕೊಂಡು ತೊಳ್ಕೊಬೇಕು ರೀ. ಇದನ್ನು ಒಂದು ಸತಿ ತೊಳ್ಕೊಂಡಿದ್ದೆ ಇದು ಸ್ವಚ್ಛಂಗೆ ಎಲ್ಲ ಇದನ್ನು ಕ್ಲೀನಾಗಿ ಒರೆಸ್ಕೋಬೇಕು ರೀ. ಯಾಕಂದ್ರೆ ಇದ್ರೊಳಗೆ ನೀರಿನ ಅಂಶ ಏನೂ ಇರಬಾರ್ದು ರೀ. ಇವೆಲ್ಲ ಡ್ರೈ ಆಗುತ್ತಾನ ಒರೆಸ್ಕೋಬೇಕು ನೋಡಿರಿ. ಇದೆಲ್ಲ ನೋಡಿ ಚಲೋ ಹೊತ್ತಂಗೆ ಒರೆಸ್ಕೊಂಡು ತೊಗೋಬೇಕು ರೀ. ಒಂದಿಟ್ಟು ನೀರಿನ ಅಂಶ ಇರಲೇಬಾರ್ದು ನೋಡಿರಿ ಇದ್ರೊಳಗೆ. ಈಗ ನೋಡಿ ಎಲ್ಲ ತೊಗೊಂಡಿನಿ, ಒಂದಿಟ್ಟು ನೀರಿನ ಅಂಶ ಇಲ್ಲರಿ ಇದ್ರೊಳಗೆ. ನಾನು ಇದನ್ನು ಒಂದು ಲಿಂಬಿಕಾಯ್ದೊಳಗೆ 8 ಪೀಸಾಗಿ ಕಟ್ ಮಾಡ್ಕೊಂಡೀನಿ ರೀ. ನೀವು ಬೇಕಿದ್ರೆ 4 ಪೀಸಾಗಿ ಮಾಡ್ಕೋಬಹುದು ರೀ. ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೋಬೋದು, ದೊಡ್ಡ ಬೇಕಾದ್ರೆ ದೊಡ್ಡ ಹೋಳು ಮಾಡ್ಕೋಬೋದು ರೀ. ನಾನು ಇಷ್ಟು ಸಣ್ಣ ಮಾಡ್ಕೊಂಡಿದ್ದೀನಿ ನೋಡಿರಿ. ಇದು ಇಷ್ಟ ಆದರೆ ಸಾಕು ರೀ. ಇದು ನಮ್ಮ ಲಿಂಬಿಕಾಯಿ ಜಾಸ್ತಿ ಹುಳಿ ಇದ್ದು ಮತ್ತು ರಸನೂ ಜಾಸ್ತಿ ಐತ್ರಿ. ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಳಕತ್ತೀನಿ ರೀ. ನಂತರ ಹುಳಿ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ 4 ರಿಂದ 5 ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕ್ಕೊಳಕತ್ತೀನಿ ರೀ. ನೀವು ಹುಳಿ ಕಡಿಮೆ ಇದ್ರೆ ಉಪ್ಪನ್ನ ಕಡಿಮೆ ಮಾಡ್ಕೋಬಹುದು ರೀ. ಮತ್ತು ಇದ್ರ ರಸನೂ ಜಾಸ್ತಿ ಐತ್ರಿ, ಹಾಗಾಗಿ ನಮಗೆ ಉಪ್ಪು ಜಾಸ್ತಿ ಬೇಕಾಗ್ತದೆ ರೀ. 4 ರಿಂದ 5 ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕ್ಕೊಂಡು ಇದನ್ನು ಒಂದು ಸತಿ ಚಲೋ ಹೊತ್ತಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿರಿ ನಾ ಹೆಂಗೆ ತೋರ್ಸತ್ತೀನಿ ಇದೇ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ನೀವು. ಇದ್ರೊಳಗೇನು ಕೈಲಿ ಅದು ಏನು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಥರನೇ ಮಿಕ್ಸ್ ಮಾಡ್ಕೊರೆ ಚಲೋ ಹೊತ್ತಾಗಿ ಮಿಕ್ಸ್ ಆಗ್ತದೆ ರೀ. ಅದು ಹಿಂಗೆ ಟಾಸ್ ರೀತಿಯಲ್ಲಿ ಮಾಡಿದ್ರೆ ಆಗ್ತದೆ ರೀ. ಇದು ಚಲೋ ಹೊತ್ತಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ನೋಡಿರಿ. ಈ ಗ್ಲಾಸಿನ ಜಾರ್ ಬರ್ತದಲ್ಲ ರೀ, ಇದ್ರೊಳಗೆ ಹಾಕ್ಕೊಳಕತ್ತೀನಿ ರೀ ನಾನು. ಎರಡು ಗ್ಲಾಸಿನ ಜಾರ್ ತೊಗೊಂಡಿದ್ದೀನಿ ನೋಡಿರಿ. ಎರಡರೊಳಗೆ ಆಗೈತೆ ನೋಡಿರಿ. ಅದು 2 ಫುಲ್ ಆಯ್ತು ರೀ. ಅದು ನೋಡಿರಿ ಈ ಥರ 2 ಫುಲ್ ಆಗೈತೆ ರೀ. ಇದನ್ನು ಒಂದು 8 ದಿವಸ ಹಂಗೆ ಬಿಡ್ರಿ. ಅವಾಗ ತಗೊಂಡು ಟಾಸ್ ಮಾಡ್ಕೋಬೋದು ರೀ. ಅಂದರೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೋದು ನೀವು. ತೆಗೆದು ನೋಡಿರಿ 8 ದಿವಸ ಆಯ್ತು ರೀ. 8 ದಿವಸ ನಂತರ ಒಂದು ಮತ್ತೆ ತೆಗೆದು ನೋಡಾಕತ್ತೀನಿ ನೋಡಿರಿ. ಎಷ್ಟು ಚಲೋ ಆಗೈತೆ ರೀ. ಮೇಲಿನ ಸಿಪ್ಪಿ ಸಾಫ್ಟ್ ಆಗೋ ರೀತಿ ಒಳಗೆ ಆದ್ರೆ ಆಯ್ತು ನೋಡಿರಿ. ಒಂದು 8 ರಿಂದ 10 ದಿವಸ ಇಡ್ರಿ ಇದನ್ನು. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ರೀ. ನಾನಿಲ್ಲಿ 1 ಕಪ್ ಬೆಲ್ಲನ ತೊಗೊಂಡಿದ್ದೀನಿ ರೀ. ಅಂದರೆ ಇದು ಮತ್ತು ಆನಂತರ ಇದಕ್ಕೆ ನಾನು ಟೆಕ್ಚರ್ಗೋಸ್ಕರ 3 ಟೇಬಲ್ ಸ್ಪೂನ್ ಸಕ್ಕರೆನ ಹಾಕ್ಕೊಳಕತ್ತೀನಿ ರೀ. ಬೆಲ್ಲ ಎಷ್ಟು ಪ್ರಮಾಣದೊಳಗೆ ತೊಗೋಬೇಕಂದ್ರೆ, ಈಗ 2 ಕಪ್ಪು ಲಿಂಬೆಹಣ್ಣು ಆಗಿದ್ರೆ ಅದಕ್ಕೆ 1 ಕಪ್ಪು ಬೆಲ್ಲ ತೊಗೋಬೇಕು ನೋಡಿರಿ. ಈಗ ಗ್ಯಾಸ್ ಮೇಲಿಟ್ಟು ಇದನ್ನು ಕುದಿಲಿಕ್ಕೆ ಬಿಡ್ತೀನಿ ರೀ. ಇದೆಲ್ಲ ಎಲ್ಲಿ ತನಕ ಅಂದರೆ ಬೆಲ್ಲ ಕರ್ಗೋವರೆಗೆ ಕುದಾಕಿ ಬಿಡ್ತೀನಿ ನೋಡಿರಿ. ಇವಾಗ ಬೆಲ್ಲ ಎಲ್ಲ ಕರಗೈತ್ರಿ. ಚಲೋ ಹೊತ್ತಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸತಿ ಪೂರ್ತಿ ಎಲ್ಲ ಬೆಲ್ಲ ಕರಗಬೇಕು ರೀ. ಈಗ ಬೆಲ್ಲ ಕರಗೈತೆ ನೋಡಿರಿ. ಈಗ ಆಲ್ಮೋಸ್ಟ್ ಅಲ್ಲಿ ಕರಗೈತೆ ರೀ ಬೆಲ್ಲ. ಈಗ ಬೆಲ್ಲ ಕರಗಿ ನಾವು ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿನ ಹಾಕ್ಕೋಬೇಕು ರೀ. ನಾನು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀವಿ. ಖಾರ ಜಾಸ್ತಿ ಆದ್ರಿ, ಹಾಗಾಗಿ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚಲೋ ಹೊತ್ತಾಗಿ ಮಿಕ್ಸ್ ಮಾಡ್ಕೊರಿ ಇದನ್ನು. ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊರಿ. ಎಲ್ಲ ಒಂದಕ್ಕೊಂದು ಬೇರಿಬೇಕು ನೋಡಿರಿ. ಈ ಥರ ಕುದಿಯೋಕೆ ಸ್ಟಾರ್ಟ್ ಆಗೈತೆ ನೋಡಿರಿ. ನಾವು ಇದನ್ನ ಎಲ್ಲಿ ತನಕ ಕುದಿಸ್ಕೋಬೇಕಪ್ಪ ಅಂದ್ರೆ ಒಂದೇಳಿ ಪಾಕ ಬರೋ ತನಕ ಕುದಿಸ್ಕೋಬೇಕು ರೀ. ನಿಮ್ಗೆ ತೋರಿಸ್ತೀನಿ ರೀ ನಾನು ಮುಂದೆ ಒಂದೇಳಿ ಪಾಕ ಬರುತ್ತಾನ ಅಂಥೇಳಿ. ನೋಡಿರಿ ಎಷ್ಟು ಚಂದ ಕುದಿಯಾಕತ್ತೈತ್ರಿ. ಕುದಿಸ್ಕೋಬೇಕು ರೀ. ನೀವು ಈಗ ನೋಡ್ಕೊರಿ ಉಪ್ಪು ಮತ್ತು ಖಾರ ಏನಾದರೂ ಹಾಕ್ಕೋಬೇಕಾದ್ರೆ ಹಾಕೋರಿ. ಮತ್ತು ಸ್ವಲ್ಪ ಬೆಲ್ಲ ಬೇಕಾದ್ರೂ ಹಾಕೋರಿ. ಈಗ ಟೇಸ್ಟ್ ಮಾಡಿ ನೋಡಿರಿ ಅದನ್ನು. ಈಗ ನೋಡಿರಿ ತೋರಿಸ್ತೀನಿ ಒಂದೇಳಿ ಪಾಕ ನೋಡಿರಿ. ಇಷ್ಟು ಬಂದ್ರೆ ಆಯ್ತು ನೋಡಿರಿ ಒಂದೇಳಿ ಪಾಕ. ಏನು ತೋರ್ಸತ್ತೀನಲ್ಲ ರೀ, ಇಷ್ಟು ಬಂದ್ರೆ ಆಯ್ತು ರೀ. ಈಗ ಇದನ್ನು ಗ್ಯಾಸ್ನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ರಿ ಇದನ್ನು. ಈಗ ನೋಡಿರಿ ತಣ್ಣಗಾಗೈತೆ ರೀ ಆಲ್ಮೋಸ್ಟ್ ಆಲ್ ಇದು. ಈಗ ನಾ ಮತ್ತು ಅದೇ ಗ್ಲಾಸ್ ಜಾರಿಗೆ ಹಾಕ್ಕೊಳಕತ್ತೀನಿ ರೀ. ಇದನ್ನೇನು ತೊಳೆದಿಲ್ಲ ರೀ, ಅದ್ರೊಳಗೆ ಹಾಕ್ಕೊಳಕತ್ತೀನಿ ರೀ. ಯಾಕಂದ್ರೆ ನೀರಿನ ಅಂಶ ಏನೂ ಇರಬಾರ್ದು ನೋಡಿರಿ. ಈಗ ನೀವು ಒಂದು ಚಮಚನ ಯೂಸ್ ಮಾಡ್ಬೇಕಂದ್ರೆ ಚಮಚನೂ ಡ್ರೈ ಇರ್ಬೇಕು ನೋಡಿರಿ. ಎಲ್ಲ ಹಾಕ್ಕೊಂಡು ಇಟ್ಕೊಂಡಿನಿ. ಎಷ್ಟು ಭಾರಿ ಆಗ್ಯಾವ ನೋಡಿರಿ ಉಪ್ಪಿನಕಾಯಿ. ಭಾರಿ ಜಾಮ್ ರೀತಿ ಒಳಗೆ ಆಗಿತ್ತು ರೀ. ಭಾರಿ ಅಂದ್ರೆ ಭಾರಿ. ನಿಮಗೆಲ್ಲ ಹೆಂಗೆ ಅನಿಸ್ತು ಅಂತೇಳಿ ಹೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಇನ್ನೊಟ್ಟು ಈಜಿ ರೆಸಿಪಿಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಿಮಗೆ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಮುಖಾಂತರ ಹೇಳಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ತುಂಬು ಹೃದಯದ ಧನ್ಯವಾದಗಳು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ.